ಪ್ರಾರಂಭದಲ್ಲಿ ಪೀಠಿಕೆಯನ್ನು ಹೇಳುವಾಗ ಉಪಪದ ವಿಭಕ್ತಿ ಮತ್ತು ಕಾರಕ ವಿಭಕ್ತಿ ಅಂತ ಹೇಳಿದ್ದೆ. ಉಪಪದ ವಿಭಕ್ತಿಯ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳಿದ್ದೆ. ಇನ್ನೊಮ್ಮೆ ಸ್ವಲ್ಪ ವಿವರವಾಗಿ ಹೇಳ್ತೇನೆ, ಜಾಸ್ತಿ ವಿವರಣೆ ಕೊಡಲ್ಲ. 1-2-3 ಉದಾಹರಣೆಗಳನ್ನು ಮಾತ್ರ ಹೇಳ್ತೇನೆ. ಉಳಿದಿದ್ದನ್ನು ನೀವು ಪುಸ್ತಕ ಅಥವಾ ಮುಕ್ತ ವಿಶ್ವವಿದ್ಯಾಲಯದ ನೋಟ್ಸ್ ನೋಡಿಕೊಂಡು ಕಲಿತುಕೊಳ್ಳಿ. ಪ್ರಸಿದ್ಧ ಉದಾಹರಣೆ ಇದೆ, ವಾಕ್ಯ ಇದೆ. ರಾಮೇಣ ಸಹ ಲಕ್ಷ್ಮಣ ಗಚ್ಚತಿ ಅಥವಾ ಲಕ್ಷ್ಮಣೇನ ಸಹ ರಾಮ ವನಂ ಗಚ್ಚತಿ. ಲಕ್ಷ್ಮಣೇನ ಸಹ, ಲಕ್ಷ್ಮಣನ ಜೊತೆಗೆ, ರಾಮನು ವನಂ ಗಚ್ಚತಿ, ಕಾಡಿಗೆ ಹೋಗುತ್ತಾನೆ. ಒಂದು ವಾಕ್ಯ. ಇಲ್ಲಿ ಲಕ್ಷ್ಮಣೇನ ಸಹ ಅಂತಾಯಿತು. ಲಕ್ಷ್ಮಣೇನ ತೃತೀಯ ಯಾಕೆ ಬಂತು ಕೇಳಿದರೆ ಸಹಯುಕ್ತೆ ಪ್ರಧಾನೆ ಅಂತ ಸೂತ್ರ. ಸಹಯುಕ್ತೆ ಅಪ್ರಧಾನೆ ಅಂತ. ಸಹಯುಕ್ತೆ, ಸಹ ಎಂಬ ಅವ್ಯಯದ ಬಳಕೆಯಾದಾಗ ಇಲ್ಲಿ ಸಹ ಎಂಬ ಅವ್ಯಯವೇ ಬಳಕೆಯಾಗಬೇಕು ಅಂತ ನಿಯಮ ಇಲ್ಲ. ಸಹ ಎಂಬ ಅವ್ಯಯದ ಅರ್ಥ ಇರುವ ಬೇರೆ ಅವ್ಯಯ ಬಳಕೆಯಾದರೂ ಆಗುತ್ತೆ. ಆದ್ದರಿಂದ ಸಾಕಂ, ಸಾರ್ಧಂ ಈ ಅವ್ಯಯ ಇದ್ದರೂ ತೃತೀಯ ಬರುತ್ತೆ. ಲಕ್ಷ್ಮಣೇನ ಸಾಕಂ ರಾಮ ಗಚ್ಚತಿ, ಲಕ್ಷ್ಮಣೇನ ಸಾರ್ಧಂ ರಾಮ ಗಚ್ಚತಿ. ಈ ಥರ ವಾಕ್ಯಗಳು. ಸಹಯುಕ್ತೆ ಅಪ್ರಧಾನೆ ಅಂತಂದರು. ಯಾರು ಪ್ರಧಾನವಾಗಿರ್ತಾರೋ ಅವರಿಗೆ ಪ್ರಥಮ ವಿಭಕ್ತಿನೇ ಬರುತ್ತೆ. ರಾಮನು ಹೋಗುತ್ತಾನೆ, ರಾಮ ಗಚ್ಚತಿ, ಪ್ರಥಮನೇ ಬಂತು. ಅಪ್ರಧಾನ ಯಾವುದು? ಲಕ್ಷ್ಮಣ. ಯಾಕಂದರೆ ಲಕ್ಷ್ಮಣನು ಹೋಗುತ್ತಾನೆ ಅಂತ ವಾಕ್ಯ ಅಲ್ಲ, ರಾಮನ ಜೊತೆಗೆ ಹೋಗ್ತಾನೆ. ಅವನಿಗೆ ಅಲ್ಲಿ ಪ್ರಾಧಾನ್ಯ ಇಲ್ಲ. ಅಂದರೆ ಕ್ರಿಯೆಯಲ್ಲಿ ಲಿಂಕ್ ಆಗಲ್ಲ, ಅನ್ವಯ ಆಗಲ್ಲ. ಆದ್ದರಿಂದ ಅಲ್ಲಿ ತೃತೀಯ ವಿಭಕ್ತಿ ಬಂತು ಅಂತ ಹೇಳಿದರು. ಸಹಯುಕ್ತೆ ಪ್ರಧಾನೆ ಲಕ್ಷ್ಮಣೇನ ಸಹ ಗಚ್ಚತಿ, ಲಕ್ಷ್ಮಣೇನ ಸಾರ್ಧಂ ಗಚ್ಚತಿ, ಲಕ್ಷ್ಮಣೇನ ಸಾಕಂ ಗಚ್ಚತಿ ಮೊದಲಾದ ಉದಾಹರಣೆಗಳು. ಹಾಗೆಯೇ ಅವನು ಇಲ್ಲದೆ ನಾನು ಹೋಗುವುದಿಲ್ಲ, ರಾಮನಿಲ್ಲದೆ ಲಕ್ಷ್ಮಣನು ಹೋಗುವುದಿಲ್ಲ. ಇಲ್ಲದೆ, ಹೊರತುಪಡಿಸಿ ಎಂಬಂತಹ ಅರ್ಥದಲ್ಲಿ ವಿನಾ ಎಂಬ ಅವ್ಯಯ ಬಳಕೆಯಾಗುತ್ತೆ. ಅಲ್ಲೂ ಕೂಡ ತೃತೀಯ ವಿಭಕ್ತಿ ಬರುತ್ತೆ. ಪೃಥಗ್ವಿನಾ ನಾನಾಭಿಸ್ತೃತೀಯಾನ್ಯತರಸ್ಯಾಂ ಅಂತ ಸೂತ್ರ. ಪೃಥಕ್, ವಿನಾ, ನಾನಾ ಇವುಗಳಿದ್ದಾಗ ತೃತೀಯ, ಅನ್ಯತರಸ್ಯಾಂ ಅಂದರೆ ವಿಕಲ್ಪವಾಗಿ ಬರಲೂಬಹುದು, ಬಾರದೇನೂ ಇರಬಹುದು. ಹೀಗಿಟ್ಕೊಂಡಾಗ ದ್ವಿತೀಯ ಮತ್ತು ಪಂಚಮಿ ವಿಭಕ್ತಿಗಳು ಕೂಡ ಇಲ್ಲಿ ಬರ್ತವೆ ಅಂತಂದರು. ಆದರೆ ಸಹ ಎಂಬ ಅವ್ಯಯ ಇದ್ದಾಗ ಬರಲ್ಲ. ವಿನಾ ಇದ್ದಾಗ ದ್ವಿತೀಯ ಪಂಚಮಿಗಳನ್ನು ಬಳಸ್ಕೊಳ್ಬಹುದು. ಮುಖ್ಯವಾಗಿ ಈ ಸೂತ್ರದಿಂದ ತೃತೀಯ ವಿಭಕ್ತಿ ಬರುತ್ತೆ. ಪ್ರಸಿದ್ಧ ಉದಾಹರಣೆ ತೇನ ವಿನಾ ತೃಣಮಪಿ ನ ಚಲತಿ. ತೇನ ವಿನಾ ಅವನಿಲ್ಲದೆ, ತೃಣಮಪಿ ಒಂದು ಹುಲ್ಲು ಕೂಡ ಅಥವಾ ಹುಲ್ಲಿನ ಕಡ್ಡಿ ಕೂಡ, ನ ಚಲತಿ ಅಲುಗಾಡುವುದಿಲ್ಲ. ತೇನ ವಿನಾ ಅವನು ಇಲ್ಲದೆ ಅಂತ ಅರ್ಥ. ತೇನ ತೃತೀಯ ವಿಭಕ್ತಿ ಬಂತು. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಪಂಚಮಿಗೆ ಹೇಳ್ತೇನೆ, ಚತುರ್ಥಿಗೆ ಹೇಳ್ತೇನೆ. ರಾಮಾಯ ನಮಃ, ಇದನ್ನು ಪೀಠಿಕೆಯಲ್ಲೇ ಹೇಳಿಯಾಗಿತ್ತು. ನಮಸ್ವಸ್ತಿ ಸ್ವಾಹ, ನಮಸ್ವಸ್ತಿ
ನಮಸ್ವಸ್ತಿ ಸ್ವಾಹ ಸ್ವಧಾಲಂ ವಷಡ್ಯೋಗಾಚ್ಚ ಅಂತ ಸೂತ್ರ. ನಮಸ್ವಸ್ತಿ ಸ್ವಾಹ ಸ್ವಧಾಲಂ ವಷಡ್ಯೋಗಾಚ್ಚ. ನಮಃ ಸ್ವಸ್ತಿ ಸ್ವಾಹ ಸ್ವಧ ಅಲಂ ವಷಟ್. ಈ ಅವ್ಯಯಗಳು ಏನಾದರೂ ಬಳಕೆಯಾಗಿದ್ದರೆ ಅಲ್ಲಿ ಚತುರ್ಥಿ ವಿಭಕ್ತಿ ಬರುತ್ತೆ ಅಂತ ಅರ್ಥ. ರಾಮಾಯ ಸ್ವಸ್ತಿ, ರಾಮನಿಗೆ ಮಂಗಳವಾಗಲಿ. ರಾಮಾಯ ನಮಃ, ರಾಮನಿಗೆ ನಮಸ್ಕಾರ. ಈ ರೀತಿಯಲ್ಲಿ ಮಾಡಿಕೊಳ್ಬೇಕು. ಆಮೇಲೆ ಪಂಚಮಿಗೂ ಒಂದು ಉದಾಹರಣೆ ಹೇಳ್ತೇನೆ. ಮೊದಲು ಹೇಳಿದ್ದೆ, ಗ್ರಾಮಾತ್ ಬಹಿಃ ಉದ್ಯಾನಂ ಅಸ್ತಿ. ಬಹಿಃ ಎಂಬುದು ಅವ್ಯಯ. ಇದನ್ನು ಬಳಸಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಶಬ್ದಕ್ಕೆ ಪಂಚಮಿ ವಿಭಕ್ತಿ ಬರುತ್ತೆ. ಗ್ರಾಮಾತ್ ಬಹಿಃ, ಊರಿನ ಹೊರಗೆ. ಗೃಹಾತ್ ಬಹಿಃ, ಮನೆಯ ಹೊರಗೆ. ಈ ಥರ ಗೃಹಾತ್ ಬಹಿಃ ಉದ್ಯಾನಂ ಅಸ್ತಿ, ಮನೆಯ ಹೊರಗಡೆ ಉದ್ಯಾನ ಇದೆ. ಗ್ರಾಮಾತ್ ಬಹಿಃ ವನಂ ಅಸ್ತಿ, ಊರಿನ ಹೊರಗಡೆ ಕಾಡು ಇದೆ. ಹೀಗೆ ಪ್ರಸಿದ್ಧವಾದಂತಹ ಉಪಪದ ವಿಭಕ್ತಿಯ ಉದಾಹರಣೆಗಳನ್ನು ನಾನು ಹೇಳಿದ್ದೇನೆ. ಇನ್ನೂ ಅನೇಕ ಉದಾಹರಣೆಗಳಿವೆ, ಸೂತ್ರಗಳಿವೆ. ಅವೆಲ್ಲವನ್ನೂ ಕೂಡ ನೀವು ಪುಸ್ತಕ ನೋಡಿಕೊಂಡು ಅಭ್ಯಾಸ ಮಾಡಿ. ಇಲ್ಲಿವರೆಗೆ ನಾನು ಪರಿಚಯಾತ್ಮಕವಾಗಿ ವಿಭಕ್ತಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಯಾಕಂದರೆ ಇವೆಲ್ಲ ಸಂಪರ್ಕ ತರಗತಿಗಳು ಅಂತಲೇ ಹೇಳ್ತಾರೆ ವಿಶ್ವವಿದ್ಯಾಲಯದಲ್ಲಿ, ಕಾಂಟ್ಯಾಕ್ಟ್ ಕ್ಲಾಸ್ ಅಂತ. ಕೇವಲ ಒಂದು ಪರಿಚಯವನ್ನು ಹೇಳುವಂಥದ್ದಷ್ಟೇ. ಹಾಗಾಗಿ ಸಂಕ್ಷಿಪ್ತವಾಗಿ ಮಾಡಿದ್ದೇನೆ. ಎಲ್ಲರೂ ಚೆನ್ನಾಗಿ ಓದಿಕೊಳ್ಳಿ, ಚೆನ್ನಾಗಿ ಜ್ಞಾನವನ್ನು ಪಡೆಯಿರಿ, ಚೆನ್ನಾಗಿ ಅಂಕಗಳನ್ನು ಪಡೆಯಿರಿ. ನಮಸ್ಕಾರ.